ಅನ್ಫಿಲ್ಟರ್ಡ್ ವ್ಲಾಗ್ಸ್ ಡೇ 3 ಆ್ಯಂಡ್ ಇವತ್ತು ನಾವು ಮಾಡೋದೇನೆಂದರೆ ಗಿಡಗಳಿಗೆ ನೀರು ಹಾಕ್ತಾ ಇದ್ದೀವಿ. ನಮ್ಮ ಫ್ರೆಂಡ್ ರಿತೀಶ್ ನೋಡಿ ಅಲ್ಲಿ ಡೌನ್ ಮಾಡಲಿ ಡೇ 3 ಆಫ್ ದಿ ಅನ್ಫಿಲ್ಟರ್ಡ್ ಬ್ಲಾಗ್ಸ್. ಸ್ವಲ್ಪ ಕೆಳಗಡೆ ಗಿಡಗಳಿಗೆ ನೀರು ಹಾಕಿದ್ದೀರಿ ನೋಡ್ರಿ. ಏನಿಲ್ಲ, ನಮ್ಮ ಫೇವ್ರೆಟ್ ಗಾಯ್ ಹರ್ಷವರ್ಧನ್ is also known as for Unfiltered Vlogs. This is our team who is watering the plants. See their efforts, bro. ಮೇಲ್ ತೋರ್ಸು, ನನ್ನ ತೋರಿಸು. ಈ ಸೋಕೊಂಡು ತೋರಿಸು. This is Diya and he is Harshavardhan. ನನ್ನ ಹೆಸರು ಏಯ್ ಮುಂದಕ್ಕೆ ಬಿಡೋ. Nature lovers, I guess. Yeah. ನನ್ನ ಹೆಸರು ಮಾತ್ರ ಹೇಳ್ತಿಲ್ಲ. And he is Ritesh. Hello everyone. So now I'll show you the resource person. This is our resource person. This is Noel. So you're Noel. ನಿಮ್ಮ ಬಗ್ಗೆ ಹೇಳಿ ಸರ್. ನಿಮ್ಮ ಬಗ್ಗೆ ನೀವು ಹೆಂಗೆ ಟೇಕ್ ಕೇರ್ ಮಾಡ್ತೀರಾ ಎಲ್ಲ ನಿಮಗೆ? ನಿಮಗೆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಇಲ್ಲಿ ಇಷ್ಟು ವರ್ಷ ಅಂತ? ನೀವೆಲ್ಲಿ ಓದಿದ್ದು? HMT. ಇಲ್ಲೇ ಬ್ಯಾಂಗ್ಳೂರಲ್ಲ? ನೀವೇ ಬರೀ ಇಂಥದೆಯಾ? ನೀವೇನು ಇದೆಲ್ಲ ನೋಡ್ಕೊತೀರಾ? ಇಲ್ಲ, ನಮ್ಮ ನನ್ನ ಗೈಡ್ ಮಾಡ್ತಾರೆ ಅಷ್ಟೇ. ನೋಡ್ಕೊಳ್ಳೋ ಬರೀ ವೆಂಕಟೇಶ್ ಅಂತ ಕರೀಲ್ಲ ಅವರು. ಸ್ವಲ್ಪ ಅಗ್ರಿಕಲ್ಚರ್ ಬಗ್ಗೆ ಮಾತಾಡಿ. ಅಗ್ರಿಕಲ್ಚರ್ ಅಂದರೆ ಮೊದಲು ಬಂದು ಮಣ್ಣನ್ನು ಎಲ್ಲ ಕಂಪ್ಲೀಟಾಗಿ ಟ್ರ್ಯಾಕ್ಟಿಂಗಲ್ಲಿ ಬಂದು ಉಳಿ ಮಾಡಿ ಎಲ್ಲ ಕಡೆಗೆ ಎಲ್ಲ ಸಮವಾಗಿತ್ತು. ಅದ್ರ ಮೇಲೆ ಬಂದು ಇದರಲ್ಲಿ ಒಂದು ಅಗ್ರಿಕಲ್ಚರ್ ಮಾಡೋಣ ಅಂತ ಒಂದು ಬಂದ್ವಿ. ಇಷ್ಟು ಮಟ್ಟಿಗೆ ಬಂದು ನಾವೆಲ್ಲರೂ ಹೇಗೆ ಮಾಡಬೇಕಂತ ಬೀಜಗಳನ್ನು ತಂದು. ಸರ್, ನೀವು ಎಷ್ಟು ವರ್ಷದಿಂದ ಅಗ್ರಿಕಲ್ಚರ್ ಮಾಡಿರೋ ಎಕ್ಸ್ಪೀರಿಯನ್ಸ್? ಇಲ್ಲ, ನಿಮ್ಮ ತಂದೆ? ನನ್ನ ತಂದೆ ಆಲ್ ಟೆಕ್ನಾಲಜಿಸ್ಟ್. ಹೌದಾ? ಅಂದರೆ ಆಲ್ಸೋ ಐ ಆಮ್ ಆಲ್ಸೋ ಟೂಲ್ ಆ್ಯಂಡ್ ಡೈಲಿ. ಸೊ ವಿ ಡೋಂಟ್ ಅವ್ರಿಗೆ ಹೇಳಿದ್ರೆ ಒಂದು ಸಲ ಅವರು ಅಲ್ಲಿದ್ದಾರೆ. ಅವ್ರು ಫುಲ್ ಅಗ್ರಿಕಲ್ಚರ್. ಇವಾಗ ಕೂಡ ಅಗ್ರಿಕಲ್ಚರ್ ಅವ್ರು ಲ್ಯಾಂಡಲ್ಲಿ ಕೂಡ ಮಾಡ್ತಾ ಇದ್ದಾರೆ. ಯಾಕೆ ನಮ್ದು ಏನು ಸುಮ್ಮನೆ ಹೇಳ್ಬಾರ್ದು. ಓಕೆ. ಆಮೇಲೆ ನಿಮಗೆ ಯಾವಾಗಾದರೂ ನೀವು ನಿಮ್ಮ ಕಾಲೇಜಲ್ಲಿ ಈ ಥರ ಮಾಡಿದ್ದೀರಾ? ಯಾವಾಗ ಕಾಲೇಜ್ ಲೈಫಲ್ಲಿ? ಇಲ್ಲ, ಇದು ಫಸ್ಟ್ ಟೈಮ್ ಇಲ್ಲಿಗೆ. ಆ್ಯಕ್ಚುಲಿ ಇದೆಲ್ಲ ನಾವು ರೆಡಿ ಮಾಡಿದ್ದೇವೆ ನಾವೇ. ಫಾದರ್ ಹೇಳಿದ ಮೇಲೆ ಐ ಟೇಕ್ ಇನ್ ಆಲ್ ದ ಇಲ್ಲಿ ಮಾಡಬೇಕಂತ ಎಲ್ಲ ಭೂಮಿಯನ್ನು ಕಂಪ್ಲೀಟ್. ಅದು ಮುಂಚೆ ನೋಡಿದ್ರೆ ಕಾಡು ಆ ಥರ ಅದನ್ನು ಕಂಪ್ಲೀಟ್ ಲೆವೆಲ್ ಮಾಡಿ ಆಮೇಲೆ ಇದನ್ನು ಮಾಡಬೇಕಂತ ಒಂದು ಅಭಿಪ್ರಾಯ. ಇದೆಲ್ಲ ನಾವು ಒಂದೊಂದಾಗಿ ಇವಾಗ ಮಾಡಿ ಅದಕ್ಕೆ ನಮ್ಮ ಹೆಸರಾದ ವೆಂಕಟೇಶ್ ಅವರು ಸಹ ಎಲ್ಲ ಕಾರ್ಯಗಳು ಅಲ್ಲಿದ್ದಾನೆ. ಆದ್ದರಿಂದ ಇಷ್ಟು ಮಟ್ಟಿಗೆ ಎಲ್ಲನೂ ನಾವು ತಗೊಂಡು ಅದಕ್ಕೆ ಹೊರ ಹಾಕಬೇಕಾಗಿದೆ, ಅದಕ್ಕೆ ಜವಾಬ್ದಾರಿ ನೋಡ್ಕೊಳ್ಬೇಕಾಗಿದೆ, ನೀರು ಬೇಕಾಗಿದೆ. ಎಲ್ಲ ಕಾರ್ಯಗಳನ್ನು ನಾವು ಸಿದ್ಧವಾಗಿ ಪಡಿಸ್ಕೊಂಡಿರೋದ್ರಿಂದ ಈಗ ನೀವು ಕಾಣುವಂಥ ಗಿಡಗಳನ್ನು ಅಷ್ಟು ನೀವು ಕಾಣ್ತಾ ಇದ್ದೇವೆ. ಇಲ್ಲಿ ಹಾಕಿದ್ದೀವಿ, ಟೊಮೊಟೊ ಹಾಕಿದ್ದೀವಿ, ಬೆಂಡೆಕಾಯಿ ಹಾಕಿದ್ದಾರೆ ನೋಡಿ, ಟೊಮೊಟೊ ಹಾಕಿದ್ದೀವಿ, ಟೇಕ್ ದಿ ಕ್ರೀಮ್, ಆ ಕಡೆ ಕ್ಯಾಬೇಜ್ ಹಾಕಿದ್ದಾರೆ, ಆ ಕಡೆ ಬರೋ ಬೆಂಡೆಕಾಯಿ ಹಾಕಿದ್ದೀವಿ, ಲೇಡೀಸ್ ಫಿಂಗರ್ಸ್. ಆದಮೇಲೆ ಚಿಲ್ಲಿ ಹಾಕಿದ್ದೀವಿ. ಚಿಲ್ಲಿಗಿಂತ ಆ ಕಡೆ ಬಂದು ಇನ್ನೂ ಸೋರೆಕಾಯಿ ಹಾಕಿದ್ದೀವಿ. ಆಮೇಲೆ ಈ ಕಡೆ ಬಂದು ಜೋಳ ಹಾಕಿದ್ದೀವಿ. ಆಮೇಲೆ ಬೀಟ್ರೂಟ್ ಹಾಕಿದ್ದೀವಿ, ಕ್ಯಾಬೇಜ್ ಹಾಕಿದ್ದೀವಿ. ಆಮೇಲೆ ಕ್ಯಾಬೇಜಿಂದ ಕಾಲಿಫ್ಲವರ್ ಹಾಕಿದ್ದೀವಿ. ಆಮೇಲೆ ಆ ಕಡೆ ಇನ್ನು ಮುಂದೆ ಬಂದು ಕೊರೆಂಡರ್ ಹಾಕಿದ್ದೀವಿ, ಮಿಂಟ್ ಹಾಕಿದ್ದೀವಿ. ಆ ಕಡೆ ಎಲ್ಲ ಸ್ವಲ್ಪಗಳು ಇನ್ನು ಪುದೀನ ಹಾಕಿದ್ದೀವಿ. ಇನ್ನು ಅದು ಮುಂದೆ ನೋಡಬೇಕಾದ್ರೆ ಇನ್ನು ಕೊರೆಂಡರ್ ಮುಂಚೆ ಆಮೇಲೆ ಕುಕ್ಕುಂಬರ್ ಇಲ್ವಾ, ಕುಕ್ಕುಂಬರು ಕೂಡ ಹಾಕಿದ್ದೀವಿ ಆ ಕಡೆ. ಸರ್, ಒಂದು ಮಾತಿಲ್ಲ, ಹೇಳಿ, ನೀವು ಅಗ್ರಿಕಲ್ಚರ್ ಮಾಡಿಲ್ಲ ಅಂತ ಪ್ಲೀಸ್ ಹೇಳ್ತೀವಿ. ಯಾಕಂದರೆ ನೀವು ಇಷ್ಟು ಹೇಳ್ತಿದ್ದೀರಾ ಅಂದರೆ ಅಯ್ಯೋ, ನಾನು ಸುಮ್ಮನೆ ಇವಾಗ ನಾನು ಹೇಳೋದಕ್ಕೂ ನೀವು ಇದು ಮಾಡೋದಕ್ಕೂ ಆದರೂ ನಾನು ಹೇಳೋದು ನಿಮ್ಗೆ ಉಪಯೋಗ ಆಗುತ್ತಾ? ತುಂಬ ಉಪಯೋಗ ಆಗುತ್ತೆ. ನಮಗೆಲ್ಲ ಈ ವಿಡಿಯೋ ನೋಡೋ ಎಷ್ಟೋ ಜನಕ್ಕೂ ಉಪಯೋಗ ಆಗುತ್ತೆ. ನನಗೇನೆಂದರೆ
ಗೊತ್ತಿದ್ದು ಕರೆಕ್ಟಾಗಿದೆ ಹೇಳ್ಬೇಕಂತ ಒಂದು ಇದೆ, ಅದು ಸರಿಯಾಗಿ ರೀತಿಯಲ್ಲಿ ಹೇಳೋಕ್ಕೆ ನೋಡ್ತಾ ಇದ್ದೀನಿ. ಹೀಗೆ ಹೇಳ್ಬೋದಾ, ಹಂಗೆ ಹೇಳ್ಬೋದಾ. ಆದರೂ ನೀವು ಅಗ್ರಿಕಲ್ಚರ್ ಮಾಡಿಲ್ಲ ಅಂತ ಯಾಕಿಲ್ಲ? ನೀವು ಇಷ್ಟು ಎಕ್ಸ್ಪ್ಲನೇಷನು ಇಷ್ಟು ಡೀಪಾಗಿ ಹೇಳ್ತಿದ್ದೀರಾ ಅಂದರೆ ಒಬ್ಬ ರೈತ ಮನೆತನದಿಂದ ಬಂದಿರೋ ಥರ ಹೇಳ್ತಿದ್ದೀರಾ. ಹೌದಾ? ಥ್ಯಾಂಕ್ಸ್. ನೋಡ್ರಿ, Okay, now let's go and meet a farmer. And get I'll call my co-partner to help me. Pada. ಅದೇನು ಹೇಳ್ಕೊಡಿ ಅವ್ರಿಗೆ. ನಿಮ್ಮದು ಎಷ್ಟು ದಿನದಿಂದ ಈ ಥರ? ಸೊ ನಿಮ್ಮ ಹೆಸರು ಹೇಳಿ ಸರ್. ನನ್ನ ಹೆಸರು ನೀವು ಎಷ್ಟು ವರ್ಷ ಇಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ? ಇಲ್ಲಿ ಮಾಡೋದು ಬಂದು ನಾನು 4 ತಿಂಗಳಾಯಿತು. 4 ತಿಂಗಳಾಯ್ತಾ? ಹೆಂಗಿದೆ ನಿಮ್ಮ ಎಕ್ಸ್ಪೀರಿಯನ್ಸ್ ಇಲ್ಲಿ? ಚೆನ್ನಾಗೈತೆ. ನಮ್ಮ ಹೆಸರಿನಲ್ಲಿ ಎಲ್ಲ ಹಾಕಿರೋದು ಎಲ್ಲ ಇದು ಜೋಳ ಹಾಕಿ, ಟೊಮೆಟೊ ಹಾಕಿ, ಹುಲ್ಲು ಹಾಕಿದೆ, ಎಲ್ಲ ಹಾಕ್ತಿದೆ. ಒಟ್ಟಿಗೆ. ಸೊ ಈ ಕಾಲೇಜಲ್ಲಿ ನೀವು ಮಾಡೋ ಒಳ್ಳೆ ಕೆಲಸಕ್ಕೆ ನಾವು ಸೇರಿದ್ದೀವಿ, ಅದು ನಿಮ್ಗೆ ಹೆಂಗೆ ಅನಿಸ್ತೈತೆ? ಚೆನ್ನಾಗೈತೆ. ಸೇರಿದ್ರು ಕೂಡ ಚೆನ್ನಾಗಿ ಮಾಡಿ ತೋರಿಸ್ತೀನಿ. ಕೆಲಸ ನೀವು ಈ ಥರ ಮಾಡಿರಿ, ಈ ಥರ ಮಾಡೋ ಅಂತಂದು ಹೇಳ್ತೀವಿ. ಸೊ ನಮ್ಮ ಥರನೇ ನೆಕ್ಸ್ಟ್ ಬರೋ ಸ್ಟೂಡೆಂಟ್ಸ್ಗೂ ನೀವೇ ಇನ್ಸ್ಪಿರೇಷನ್ ಥರ ಕೊಡ್ತೀವಿ ಹೇಳ್ಕೊಡ್ತೀವಿ. ನಾವೆಲ್ಲ ಬಂದು ಏನು ಬೇಕು ಅದೆಲ್ಲ ನಾವು ಹೇಳ್ತೀವಿ. ಆ್ಯಕ್ಚುಲಿ ತುಂಬ ಥ್ಯಾಂಕ್ಸ್, ನಮ್ಗೆ ಇದೆಲ್ಲ ಹೆಲ್ಪ್ ಆಗ್ತಿಲ್ಲ. ಸರಿ, ನಿಮ್ಮ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅಗ್ರಿಕಲ್ಚರ್ ಬಗ್ಗೆ ಏನು ಅನ್ಕೊಂಡಿದ್ದೀರಾ? ಅಂದರೆ ನೀವು ಈ ಈ ಥರ ಥರ ಗಿಡಗಳು ಬೆಳೆಯೋದು ನಿಮ್ಗೆ ಹೆಂಗಿದೆ ಫೀಲಿಂಗು? ಈಗ ಚೆನ್ನಾಗೈತೆ. ನಮ್ಗೆ ಈ ಥರ ಬೆಳೆಸಿದ್ರೆ ನಮಗೆ ಖುಷಿ ಇರುತ್ತೆ. ಖುಷಿ ಇಲ್ಲದ್ರೆ ಈ ಥರ ಬೆಳೆದ್ರೆ ಸರಿ, ಇಲ್ಲಿ ಏನೇನು ಬೆಳೆಸ್ತಾ ಇದ್ದೀರಾ ಅಂತ ಹೇಳ್ತೀರಾ? ಇಲ್ಲಿ ತೋರಿಸ್ತೀರಾ ಒಂದು ಒಬ್ಬರು ಬನ್ನಿ. ಇದು ಬಂದು ಟೊಮೆಟೊ, ಇದು ಇದು ಸೋಬಿನ ಸಲಾಡ್, ಇದು Salad. So this is tomato. ಇದು ಟೊಮೆಟೊ. This chili. ಇದು ಒಂದು ಬೆಂಡೆಕಾಯಿ. ನೋಡಿ ಮಕ್ಕಳೇ, ಇದೆ ಬೆಂಡೆಕಾಯಿ. ಅಂತ ನೀವು ಏನಂತಾರೆ ಈ ಥರ ಇಲ್ಲಿ ಚೆನ್ನಾಗಿರೋದು ಇಲ್ಲಿ ಆಯ್ತು ನೋಡಿ. ಎಷ್ಟು ಚೆನ್ನಾಗಿದೆ, ಕ್ಯೂಟ್ ಆಗಿದೆ ಅಲ್ಲ? ಬ್ಯಾಕ್ಗ್ರೌಂಡಲ್ಲಿ ಮಾತಾಡ್ಸೋಬೇಡ, ಕತ್ತರಿಸೋಗ್ತೀನಿ. ಇದು ಬಂದು ಅವರೆಕಾಯಿದು. ಓ, ಅವರೆಕಾಯಿ. ಓ, ಹಿಂಗೆ ಇರೋದು ಗಿಡ ಅವರೆಕಾಯಿ. ನೋಡಿ ಫ್ರೆಂಡ್ಸ್, ಇದೆಲ್ಲ ಅವರೆಕಾಯಿ ಗಿಡಗಳು. ನೋಡ್ರಿ, ಇದೀಗ ಖಾಲಿ ಇದೆ. ಆ ಸೈಡೆಲ್ಲ ಅದು ಕಾಟನ್, ಆಮೇಲೆ ಅದು ಹೂವಿನ ಗಿಡಗಳು. ಇದೆಲ್ಲ ಚಿಲ್ಲೀಸ್. ನೋಡಿ ಫ್ರೆಂಡ್ಸ್, ಇದೆಲ್ಲ ಚಿಲ್ಲಿ, ಮೆಣಸಿನ್ಕಾಯಿ. ತೆಲುಗುಲಿ ಮಿರಪಕಾಯಿ, ತಮಿಳಲ್ಲಿ ಮೊಲಗ, ಪಚ್ಚ ಮೊಳಗ. ಆಮೇಲೆ ಕನ್ನಡದಲ್ಲಿ ನಿಮ್ಗೆ ಗೊತ್ತು, ಹಸಿ ಮೆಣಸಿನ್ಕಾಯಿ. ನಾವು ಇದಂತ ಅಲಸಂದಿಕಾಯಿ. ಇದೊಂಥರ ಬೀನ್ಸಾ? ಬೀನ್ಸ್ ಅಲ್ಲೇ ಐತೆ. ಇದು ಅಲಸಂದಿಕಾಯಿ ಅಂತ. ಇದರಲ್ಲಿ ಏನು ಕಾರಮಣಿ ಏನಂತಾರ. ಅದು ಓಕೆ ಓಕೆ. ಸ್ಪಿನಾಚ್. ಇದು ಬಂದು ಪಾಲಕ್. ಓ, ಇದೇನಾ ಪಾಲಕ್? ಪಾಲಕ್ ನೋಡಿ, ಇಲ್ಲಿ ಪಾಲಕ್ ಇದೆ. ಅದೇನು ಇದೆಲ್ಲ? ಅದೆಲ್ಲ ಏನು? ಬೀಟ್ರೂಟ್ ಅದಲ್ಲ? ಓ, ಮೇಥಿ. ಇದು ಸಿ. ವಾವ್, ಬ್ಯೂಟಿಫುಲ್. ಅಣ್ಣ, ದಂಸಪ್ಪ ಅಂತಾರಲ್ಲ ಅದು. ದಂಟು. ದಂಟು. ಇದು ಬಂದು ಬದನೆಕಾಯಿ. ಬದನೆಕಾಯಿ. ವಾವ್, ಬದನೆಕಾಯ. ಅಂದರೆ ಇದು ವೈಲೆಟ್ ಕಲರ್ದು ತಾನೇಣ್ಣ? ಸಿ ದಿಸ್ ಬೇಬಿ. ಆಮೇಲೆ ಇದ್ಯಾವ್ದಣ್ಣ? ಇದು ರೆಡ್ ಕೋಸ್ ಅಲ್ಲಿ ತೋರಿಸ್ಮೇಲೆ ಅಲ್ಲಿ. ಹೂಕೋಸ್. ಹೂಕೋಸ್ ಅಲ್ಲ, ಹೂಕೋಸ್
ಇದೇನಂತ ಹೇಳಿದ್ದೀರಾ? ಇದು ಕೇರಳ ಸೊಪ್ಪು, ಓಕೆ. ಕೇರಳ ಸೊಪ್ಪು ಇದು. ಆಮೇಲೆ ಇದೆಲ್ಲ ದ್ರಾಕ್ಷಿ ತಣ್ಣಣ್ಣ. ದ್ರಾಕ್ಷಿ ಇದೆಲ್ಲ. ಹಾಂ, ಅಂದರೆ ಇದು ಮೇಲಕ್ಕೆ ಕಟ್ಟಿರ್ತಾರೆ, ಅಲ್ಲಿಂದ ಬೆಳೆಯೋಕ್ಕೆ ಈಸಿ ಆಗುತ್ತೆ. ಓಕೆ. ಇದು ಬಂದು ಬಿನಿಸ್. ಹಾಂ, ಬೀನ್ಸ್. ಇಲ್ಲ, ಓ, ಬೀನ್ಸ್. ಸಿ, ಇದು ರೆಡ್ ಕೋಸ್. ಹಾಂ, ರೆಡ್ ಕೋಸ್ ಇದು. ಇದನ್ನೇನಂತ ಕರೀತೀರಿ? ಅದು ಇದನ್ನು ಕಾಟಿ ಸೊಪ್ಪು. ನಮ್ಮ ಭಾಷೆದಲ್ಲಿ ಏನೋ ಮಂತ ಕರಿತೀರಿ ಅಂತಾರೆ. ಹೂಕೋಸ್ ಇದು. ಹಾಂ ಓಕೆ. ಇದು ಬಂದು ಹಾಂ, ಕಾಲಿಫ್ಲವರ್. ಈ ಥರದ್ದು. ತೆಗಿಯೋ, ಕ್ಲೋಸಪ್ಪಲ್ಲಿ ತೆಗಿಯೋ. ಅಲ್ಲೇ ನ್ಯೂಸ್ ಚಾನಲ್ ರಿಪೋರ್ಟರ್ ಆಗ್ಬೋದು. ಪಾಕೆಟ್ ಅಣ್ಣ, ಇದು ಟೊಮೆಟೊ ತಾನೇ? ಹಾಂ, ಟೊಮೊಟೊ. ಹಾಂ, ನೋಡು, ಟೊಮೆಟೊ ಬಂದಿದೆ, ಅದನ್ನು ತೆಗಿತೀನಿ. ನೋಡ್ರಿ ಗಾಯ್ಸ್, ಟೊಮೆಟೊ. ಈ ಥರ ಇದೆ. ಹಾಂ, ಟೊಮೆಟೊ ನೋಡಿದ್ದೆ ನಾನು ಮುಂಚೆನೂ. ನೋಡ್ರಿ ಫ್ರೆಂಡ್ಸ್, ಮೆತ್ತಗಿರ್ತಂದು ಬಂದ್ಬಿಡು. ಅದು ನೋಡ್ರಿ ಹಣ್ಣಾಗಿದೆ. ಹಣ್ಣಾಗಿದೆ, ಅದು ಹಣ್ಣಾಗಿರುತ್ತೆ. ಚೆನ್ನಾಗಿದೆ ಒಂದು ತಗೊಳ್ಳು. ಇದು ರೆಡ್ ಕೋಸ್ ನೋಡಿ. ಹಾಂ, ನೋಡ್ರಿ ಫ್ರೆಂಡ್ಸ್, ಈ ಥರ ಬರುತ್ತೆ ರೆಡ್ ಕೋಸ್. ಪರ್ಪಲ್ ಆಗಿದೆ. ಅಣ್ಣ, ಇದು ಜೋಳ ತಾನೇ? ಹಾಂ, ಹಾಂ, ನೋಡ್ರಿ ಫ್ರೆಂಡ್ಸ್, ಇದು ಜೋಳ. ಜೋಳ. ಯಾಕೆ ಇಷ್ಟ ಇದಾಗಿ ಹೇಳ್ತೀನಿ ಅಂದರೆ, ಇದು ಜೋಳ ಯಾಕೆ ಹೇಳ ಹಸಿದಾಗ ಹೇಳೋದು, ಚಿಕ್ಕ ವಯಸ್ಸಲ್ಲಿ ಜೋಳನ ಬಿತ್ತನೆ ಮಾಡಿ ಸ್ಟಾರ್ಟ್. ನೋಡು, ಈ ಜೋಳ ಎಲ್ಲ ಈ ಬೆಳೆದ್ರೆ ರೈತರಿಗೆ ತುಂಬ ಉಪಯೋಗ ಆಗಿದೆ. ಯಾಕೆ ಮಾರಿದ್ರೆ ಜೋಳ ಇದು ಬೆಳೀತೀವಿ ನೋಡಿ, ಎಲೆಗಳು ಎಲ್ಲ, ಅದು ಹಸುಗಳು ಒಳ್ಳೇದು. ಒಂಥರ ಮೆಡಿಸಿನ್ ಥರ ವರ್ಕ್ ಆಗುತ್ತೆ. ಈಗ ಹೆಂಗಂದ್ರೆ ಎಕ್ಸಾಂಪಲ್ ಮನುಷ್ಯಗೆ ಹೊಟ್ಟೆ ಕೆಟ್ಟೋಗುತ್ತೆ ನೋಡು, ಅದೇ ಥರ ಹಸುಗಿಗೂ ಹೊಟ್ಟೆ ಕೆಟ್ಟೋಗುತ್ತೆ. ಅವಾಗ ಏನಂದರೆ ಇದನ್ನ ಹಾಕಿದಾಗೆಲ್ಲ ಒಳ್ಳೇದು. ಹೌದು, ನಾನು ನೋಡಿದ್ದೀನಿ, ತಿಂತಾ ಇದ್ದೆ. ಒಂಥರ ಮೆಡಿಸಿನ್ ಥರ ಈ ಕಾರ್ನ್ ಎಲೆಗಳು. ಆಮೇಲೆ ಹಸುಗಳಿಗೆ ಇದು ಪ್ರಯೋಜನ ಉಪಯೋಗ. ಯಾಕಂದರೆ ಹಸುಗೆ ಏನು ತಿಂದರೆ ಹಾಲು ಬರುತ್ತೆ ಇಲ್ಲ ಗೊತ್ತಿಲ್ಲ, ಇದನ್ನು ತಿಂದರೆ ಜಾಸ್ತಿ ಹಾಲು ಬರುತ್ತೆ. ಓ ಹೌದು. ಬಾಯ್ ಸರ್, ಬಾಯ್. ಹೌದು, ನಾನು ನೋಡಿದ್ದೇನೆ, ಇದನ್ನು ತಿಂತಾ ಇತ್ತು ಹಸು. ಹಸು ಎಲ್ಲ ಎಲೆಗಳು ತಿನ್ನುತ್ತೆ, ಅದಕ್ಕೆ ಈ ಥರ ಫುಡ್ ಅಂತಿರಲ್ಲ. ಬಟ್ ಇದನ್ನು ತಿಂದರೆ ಅದಕ್ಕೆ ಹಾಲು ಚೆನ್ನಾಗಿ. ಹಾಲು ಚೆನ್ನಾಗಿರುತ್ತೆ. Actually, we forgot to introduce one of our team member. This is Dia. Hi guys, my name is Dia. I am her classmate. Yeah, she's our classmate and she's also one of the member of Unfiltered Vlogs. I mean gang. Okay, here this guy. Sorry. Does this give you any kind of feeling? Peaceful. Peaceful. But in what I can see is you're irritated. Okay, you can see that this guy is working so hard watering them, and this guy is not even working. I mean, he worked, now he's cleaning himself. See, he's smiling. ಕಡ್ಡಿ ಇದ್ದಂಗಿದೆ ನೋಡಿ. ಸರ್, ಇನ್ನೂ ಇದೆ 3. ನೋಡಿರಿ ಫ್ರೆಂಡ್ಸ್, ನೆಕ್ಸ್ಟ್ ನಮ್ಮ ಗ್ಯಾಂಗ್ ಮೆಂಬರಲ್ಲಿ ಒಬ್ಬರು ಪೂರ್ಣಿಮಾ. ಹಾಯ್. ಇವರಿಂದ ಸ್ವಲ್ಪ ಅಗ್ರಿಕಲ್ಚರ್ ಥಾಟ್ಸ್, ಇನೋವೇಷನ್ಸ್ ಎಲ್ಲ ತಿಳ್ಕೊಳ್ಳೋಣ. ಈಗ ನನಗೆ ಒಂದು ಸ್ವಲ್ಪ ಹೆಲ್ಪ್ ಬೇಕು. ಒಬ್ಬ ಪರ್ಸನ್ನ ಇಂಟ್ರೊಡ್ಯೂಸ್ ಮಾಡ್ತಿದ್ದೀನಿ ವಿಡಿಯೋ ಒಳಗಡೆ. ಈಸ್ ಆಶಾವರ್ಧನ್. As you all know, so Punima, I will ask one question to you. Okay. ನಿಮಗೆ ಯಾವಾಗಾದರೂ ಈ ಥರ ಅಗ್ರಿಕಲ್ಚರ್ ಮಾಡಿರೋ ಎಕ್ಸ್ಪೀರಿಯನ್ಸ್ ಆಯ್ತಾ ಪಾಸ್ಟಲ್ಲಿ? ಇಲ್ಲ. ಇಲ್ಲ. I have no experience. ಹ್ಯಾವ್ ಯು ಎವರ್ ಸೀನ್ Yeah, doing agriculture? I have seen people doing agriculture. Okay. So what is the thought about doing agriculture in college days? It feels good. Actually, it is a peace of mind. I have been going through a lot, but when I came here, it is
I have the peace. Okay. And with you guys, it is nice. Thank you. And if you get an opportunity in further future, hope you may do agriculture, Yeah, I will do. of course. Yeah. ಓಕೆ ಸೊ ಇವಳ ಒಪಿನಿಯನ್ ನಿಮ್ಗೆಲ್ಲರಿಗೂ ಅರ್ಥ ಆಗಿರುತ್ತೆ ಅನ್ಕೊತೀನಿ ಅಷ್ಟೇ. ನೆಕ್ಸ್ಟ್ ನಮ್ಮ ರಿತೀಶ್ ಎಲ್ಲ ಟೇಕ್ ಓವರ್ ಮಾಡ್ತಾನೆ. ಬ್ಯಾಕ್ ಗೈಸ್, ಯು ನೋ ದಿಸ್ ಪರ್ಸನ್ ಆಶಾ. ಆಶಾ, ನೀನು ಇಷ್ಟಕ್ಕೆ ಮುಂಚೆ ಯಾವಾಗಾದರೂ ಅಗ್ರಿಕಲ್ಚರ್ ಮಾಡಿದ್ಯಾ? ಇದೇ ಫಸ್ಟ್ ಟೈಮ್ ಅಂದರೆ ನೋಡಿದ್ದೀನಿ. ಹಾಂ, ಇದು ಫಸ್ಟ್ ಟೈಮ್ ಮಾಡ್ತಾರೆ. ನೋಡಿದ್ಯಾ ಅಂದರೆ ಲೈವಾ ಇಲ್ಲ ಯೂಟ್ಯೂಬ್ ವಿಡಿಯೋಸ್? ಲೈವ್. ಓಕೆ. ಆಮೇಲೆ ನಿಮ್ಮ ಫ್ಯಾಮಿಲಿಲಿ ಯಾರಾದರೂ, ನಿಮ್ಮ ಅಪ್ಪ, ನಮ್ಮ ತಾತ ಏನು ಬೆಳೀತಿದ್ರಿ? ಒಂದು ಯಾವುದಾದ್ರೂ ಸ್ಟೋರಿ. ಶುಗರ್ ಕ್ಯಾನ್. ಓಕೆ. ಒಂದು ಟೋಟಲ್ 5 ಎಕರೆ ಇರುತ್ತೆ. ನಮ್ಮ ತಾತ ಒಬ್ಬರು ಅದನ್ನೆಲ್ಲ ಬೆಳೆಸ್ಬಿಟ್ಟು ಕಟ್ ಮಾಡಿ ಎಲ್ಲರಿಗೂ ಕೊಟ್ಟು ಹಾಂ, ಹೇಳಿ. ಅದೆಲ್ಲ ಹ್ಯಾಪಿ ಮೂಮೆಂಟ್ಸ್. ಓಕೆ. ಸೊ ಅದು ನೋಡ್ಕೋಬೇಕು, ಕಲ್ತ್ಕೋಬೇಕು. ಇವಾಗ ನನಗೊಂದು ಚಾನ್ಸ್ ಸಿಗುತ್ತೆ, ಯುಟಿಲೈಸ್ ಮಾಡ್ಕೊತ ಇದ್ದೀನಿ. ಕಾಲೇಜವರು ಆಪರ್ಚುನಿಟಿ ಕೊಟ್ಟಿದ್ದಾರೆ, Utilize ತುಂಬ ಮಾಡ್ಕೋಬೇಕು. ಯುಟಿಲೈಸ್ ಟೈಮ್ ಸ್ವಲ್ಪ ಯಾಕಂದರೆ ವಿ ಶುಡ್ ನೆವರ್ ಫರ್ಗೆಟ್ ಅವರ್ ರೂಟ್ಸ್. ಎಸ್, ಇಟ್ಸ್ ಎ ಟ್ರೂ. ಅಷ್ಟೇ. ಆಮೇಲೆ ನೀನು ಯಾವಾಗಾದ್ರೂ ಚಿಕ್ಕ ವಯಸ್ಸಲ್ಲಿ ಒಂದ್ಸಲಿ ಆದರೂ ಟ್ರೈ ಮಾಡಿದ್ದ ಅಗ್ರಿಕಲ್ಚರ್? ಚಿಕ್ಕ ವಯಸ್ಸಲ್ಲಿ ಜಾಸ್ತಿ ಕೆಲಸ ಮಾಡಿದ್ದೀನಿ. ಚಿಕ್ಕ ವಯಸ್ಸಲ್ಲಿ ರೈಸ್ ಬೆಳೆಸಿದ್ದೀನಿ, ಓಕೆ. ಆನಿಯನ್ಸ್, ನಿಮ್ಮೂರಲ್ಲಿ? ಓಕೆ. ಶುಗರ್ ಕ್ಯಾನ್ ಹೇಳಿದ್ದೆ. ಯಾರು ಹೇಳ್ಕೊಟ್ರು ನಿಮಗೆ? ನಮ್ಮ ತಾತ ಅಂತ. ನಿಮ್ಮ ತಾತ. ಓಕೆ. ಈ ಸ್ಟಿಲ್ ಫಾರ್ಮರ್. ಹಾಂ, ಈಸ್ ಡೂಯಿಂಗ್ ಅಗ್ರಿಕಲ್ಚರ್ ಇನ್ ಮೈ ವಿಲೇಜ್. ತುಂಬ ಜಾಸ್ತಿ ಅದನ್ನು ದೇವ್ರ ಥರ. ಹಾಂ ಹಾಂ, ಅಷ್ಟೇ. ಈ ಫಾರ್ಮರ್ಸೇ ಹಂಗೆ, ಅದೇ ಅವ್ರಿಗೆ ದೇವರು. ಅವ್ರನ್ನೆಲ್ಲರೂ ಒಂಥರ ಅನ್ಬೋದು, ಆದರೆ ಅವರೇ ಎಲ್ಲರಿಗೂ ದೇವರು. ಅದವ್ರಿಗೆ ಸೊ ನಿಮ್ಮ ಬೇರೆ ಒಂದೇ ಮಾತು ಹೇಳೋದು, ಹಾಂ. ನಾವಂತಾನೆ ಅಲ್ಲ, ಯಾರಾದರೂ ಆಗಿರಲಿ ಅಗ್ರಿಕಲ್ಚರ್ ಯಾವಾಗ ಉಳಿಸ್ಕೊಳ್ರಿ. ಬಿಕಾಸ್ ಅದೇ ಫ್ಯೂಚರ್. ವಿತೌಟ್ ಫುಡ್ ನೋ ಹ್ಯೂಮನ್ಸ್. ಕಟ್. ಇಷ್ಟೊತ್ತು ನಮ್ಮನ್ನ ಇಂಟರ್ವ್ಯೂ ತೆಗ್ದ ರಿತೀಶ್ನ ನಾವಿವಾಗ ಇಂಟರ್ವ್ಯೂ ತೆಗಿತೀರಿ. ಸ್ವಲ್ಪ ಅವ್ನು ಕಾಟ ಕೊಡೋಣ ಬನ್ನಿ. ಇವಾಗ ಹೆಲ್ಪ್ ಬೇಕಲ್ವಾ, ಅದಕ್ಕೆ ನಾನು ನನ್ನ ಫ್ರೆಂಡ್ ಹರ್ಷನ ಕರೀತೀನಿ. ಐ ಮೀನ್ ಪ್ರಣವ್. ಸೊ ಹ್ಯಾಸ್ ವೆಲ್, ನೀನು ಇವಾಗ ತಕ್ಕ ನಮ್ಮ ಇಂಟರ್ವ್ಯೂ ಮಾಡಿಬಿಟ್ಟು ನಮ್ಮ ಒಪಿನಿಯನ್ಸ್ ಕೇಳಿದೆ. ಸೊ ನಿನ್ನ ಒಪಿನಿಯನ್ ಅಗ್ರಿಕಲ್ಚರ್ ಬಗ್ಗೆ? ಒಪಿನಿಯನ್ ಅಂತಲ್ಲ, ಏನಂದರೆ ಫಾರ್ಮರ್ಸ್ ಕಷ್ಟಪಡೋದ್ರಿಂದ ನಾನೇನೋ ಮಾಡಿದೆ. ಬರೀ ಇಂಥದೆಯಾ? ನನ್ನ ಥಾಟ್ ಒಂದೇ, ಫಾರ್ಮರ್ಸಿಂದ ನಾವು ಅಷ್ಟೇ, ಇಷ್ಟೇ. ಯಾಕಂದರೆ ಕಾಮರ್ಸ್ ಬಂದಿದ್ರಾ? ಅಷ್ಟೇ. ಅಲ್ಗಾಗ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. One eternity later. ನೋಡಿ ಫ್ರೆಂಡ್ಸ್, ಇಷ್ಟೊತ್ತಿಂದ ನಮ್ಮ ಕ್ಯಾಮ್ರಾಮ್ಯಾನ್ ಆಗಿ ನಮ್ಮ ಗ್ಯಾಂಗ್ ಮೆಂಬರ್ ಆಗಿ ಒಬ್ಬ ಇದ್ದ. ಅವನ ಬಗ್ಗೆ ಇವಾಗ ತಿಳ್ಕೊಳ್ಳೋಣ. ಅವನ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ ಅನ್ಸುತ್ತೆ. ಈಗ ಅವನಿಗೇನೋ ಡೌಟ್ ಅಂತೆ, ಕೇಳ್ತಾನೆ ನೋಡ್ರಿ. ಮತ್ತೆ ನೀನು ಯಾವತ್ತಾನು ಇದೆ ಈ ಟೊಮೆಟೊ ನೋಡಿದ್ಯಾ? ಮತ್ತೆ ನೋಡ್ದಿರ ಇರ್ತೀನ ಮತ್ತೆ ನನಗೆ ಅಷ್ಟೊಂದು ಗೊತ್ತಿಲ್ಲ, ಅದಕ್ಕೆ ಈ ಸ್ವಲ್ಪ ಟೊಮೆಟೊ ಹೆಂಗೆ ಬೆಳೆಯುತ್ತೆ ಅದ್ರ ಬಗ್ಗೆ ಹೇಳಿ. ಮತ್ತೆ ಗಿಡದಿಂದ ಬೆಳೆಯುತ್ತೆ. ಸ್ಟಾರ್ಟ್. ಸ್ವಲ್ಪ ಸೀರಿಯಸ್ ಮತ್ತೆ ಇದೊಂದು ವಿಡಿಯೋ, ಮತ್ತೆ ಎಲ್ಲ ಎಷ್ಟೊಂದು ಜನ ನೋಡ್ತಾರೆ. ಮತ್ತೆ ಈ ಥರ ನೀನು ಸೈಕ್ ಮಾಡಿದ್ರೆ ಹೆಂಗೆ? ಟೊಮೆಟೊ ಸೀಡಿಂದಾನೆ ಬೆಳೆಯುತ್ತೆ. ಆ್ಯಂಡ್ ಇದು ಅಡ್ವಾಂಟೇಜಸ್ ಬಂದ್ಬಿಟ್ಟು ಜಸ್ಟ್ ಮಿಸ್. ಏ ಆಯ್ತು, ಮಾತಾಡು. ಮಾತಾಡೋ, ಮಾತಾಡೋ. ಕಟ್ ಮಾಡ್ಬೇಕು. ನಾನು ಕಟ್ ಮಾಡ್ಕೊತೀನಿ, ಮಾಡು. ಸೊ ಸೀರಿಯಸ್ ಆಗಿ ಹೇಳ್ಬೇಕಂದ್ರೆ ಸೀರಿಯಸ್ ಆಗಿ ಹೇಳ್ಬೇಕಂದ್ರೆ ನಾವು ಟೊಮೆಟೊ ಸೀಡನ್ನು ಇಟ್ಬಿಟ್ಟು ಅದನ್ನು ಬೆಳೆಸ್ತೀವಿ. ಅದರಿಂದ ಅಡ್ವಾಂಟೇಜಸ್ ಏನಂದರೆ ತುಂಬ ಜಾಸ್ತಿ ಮೆಡಿಸಿನಲ್ ಪ್ರಾಪರ್ಟೀಸ್ ಐತೆ. ಏನು ಗೊತ್ತಾ? ಸ್ಕಿನ್ಗೆ ಒಳ್ಳೆಯದು. ಆ್ಯಸ್ ಪರ್ ಡರ್ಮಟಾಲಜಿಸ್ಟ್ ಸ್ಕಿನ್ ತುಂಬ ಒಳ್ಳೆಯದು. ಓಕೆ. ಆ್ಯಂಡ್ ಆಲ್ಸೋ ನಮ್ಮ ಪ್ರತಿ ಫುಡ್ಡಲ್ಲಿ, ಇಂಡಿಯನ್ ಫುಡ್ಡಲ್ಲಿ ನೋಡಿದ್ರೆ ಟೊಮೆಟೊ ಆ್ಯಂಡ್ ಆನಿಯನ್ ಅವೆರಡು ತುಂಬ ಕೀ ರೋಲ್ ಪ್ಲೇ ಮಾಡುತ್ತೆ. ಯಾವ ಫುಡ್ ಆದರೂ ನೋಡಿರಿ, ಟೊಮೆಟೊ 100% ಇರುತ್ತೆ. ಸೊ ಟೊಮೆಟೊ ಹ್ಯಾಸ್ ಮೆಡಿಸಿನಲ್ ಪ್ರಾಪರ್ಟೀಸ್ ಅಕಾರ್ಡಿಂಗ್ ಟು ದಿ ರಿಸರ್ಚ್ ಆ್ಯಂಡ್ ಇಟ್ ಈಸ್ ಬೆಸ್ಟ್ ಫಾರ್ ಇಂಡಿಯನ್ ಸ್ಕಿನ್ಸ್. ಓಕೆ, ಅವಳೋದಾ? ಹೌದು. ಆ್ಯಂಡ್ ಇನ್ನೊಂದು ಕೇಳ್ತೀನಿ, ಇನ್ನೊಂದು ಕ್ವಶನ್. ಡಿಸ್ಅಡ್ವಾಂಟೇಜ್ ಏಯ್, ತರಕಾರಿಯಿಂದ ಡಿಸ್ಅಡ್ವಾಂಟೇಜಸ್ ಅನ್ನೋದು ಬರಲ್ಲ. ಎಲ್ಲೋ ರೇರು. ಎಲ್ಲೋ ರೇರ್ ಅಂದ್ರೆ ಏನಾದ್ರೂ ಕೆಮಿಕಲ್ಸ್ ಹಾಕಿದ್ರೆ ಆ ರೇರ್ನ ನೀನು ಹುಡ್ಕೋದು ಕಷ್ಟ, ಆದರೆ ಅದು ಕೆಮಿಕಲ್ ಮಿಸ್ಟೇಕ್ಸ್ ಇರುತ್ತೆ. ಈಗ ನಿಮಗೆ ಇದೊಂದು ಗೊತ್ತಾ, ಈ ದಾರಗಳು ಕಟ್ಟಿ ಯಾಕೆ ಗಿಡ ನಿಲ್ಸ್ತಾರೆ ಅಂತ ಗೊತ್ತಾ? ಯಾಕಂದರೆ ಅದು ಫ್ಲೆಕ್ಸಿಬಲ್ ಆಗಿರಲ್ಲ. ಫ್ಲೆಕ್ಸಿಬಲ್ ಆಗಿರಲ್ಲ. ಓಕೆ, ಕರೆಕ್ಟ್. ಓಕೆನಾ? ಅದು ಸ್ಟೆಮ್ಮು ಸ್ಟ್ರಾಂಗ್ ಆಗಿರಲ್ಲ.
ಯಾಕಂದರೆ ಅದು ಅದು ಈ ಥರ ವಾಲ್ತಾ ಇರ್ಬೋದು. ವಾಲತ್ತೆ ಅಂತಲ್ಲ, ಯಾಕಂದ್ರೆ ಈಸಿ ಹಾರ್ವೆಸ್ಟಿಂಗ್. ಇವಾಗ ಮಳೆ ಎಲ್ಲ ಜೋರಾಗಿ ಬಂದಾಗ ಅದು ಬೀಳೋ ಚಾನ್ಸಸ್ ಜಾಸ್ತಿ. ಇನ್ನೂ ಈಸಿಯಾಗಿ ಹೇಳ, ಟೊಮೆಟೊ ವೆಯ್ಟ್ ಇರುತ್ತೆ, ಆ ಸ್ಟೆಮ್ಮು ಸ್ಟ್ರಾಂಗ್ ಇರಲ್ಲ. ಆ ಸ್ಟೆಮ್ ಸ್ಟ್ರಾಂಗ್ ಆಗಿ ಬರಲಿ ಅಂತೇಳಿ ಗಿಡನ ಕಟ್ಟಿರ್ತೀವಿ. ಈಸಿಯಾಗಿ ಹಾರ್ವೆಸ್ಟ್ ಮಾಡೋಕ್ಕೂ ಕಟ್ಟಿರೋದು. ಆಮೇಲೆ ಆಮೇಲೆ ಅದು ಪೂರ್ತಿ ಸ್ಟೆಮ್ ಪೂರ್ತಿ ನೀರಲ್ಲಿ ಓತೋದ್ರೆ ಅದು ಅದೇ ಮತ್ತೆ ಬುಡುಗ್ಲಾಗಿ ಬಂದ್ಬಿಡುತ್ತಲ್ಲ. ಸೊ ನೀವು ನೋಡಂಗೆ ಪೆಸ್ಟಿಸೈಡ್ಸ್ ಏನೂ ಹಾಕಿಲ್ಲ. ಮತ್ತೆ ನಿಮಗೆ ಟೊಮೆಟೊ ಬಗ್ಗೆ ಇನ್ನೂ ಏನಾದರೂ ಗೊತ್ತಿದೆ ಹೇಳು. ಅಷ್ಟೇ ನಮ್ಮ ರಿತೀಶ್ ಹೇಳು. ಅಷ್ಟೇ. Dermatologists also suggest that eating tomato will help our skin to get moisturized and also get a fair skin. ಅದಕ್ಕೆ ನಾನು ಯಾಕೆ ಫೇರ್ ಆಗಿಲ್ಲ ಅಂತ ನೀವು ಕೇಳ್ಬೇಡ್ರಿ, ಅದೆಲ್ಲ ಜೀನ್ಸು. ಜೀನ್ಸ್ ಅಲ್ಲ, ಸರ್ ಇನ್ನೊಂದು ಕ್ವಶನ್. ಜೀನ್ಸ್ ನೋಡಿ ಹಾಕೊಂಡು ಫ್ರೆಂಡ್ಸ್, ಜೀನ್ಸ್ ಅನ್ನಕ್ಕೆ ಬರಲ್ಲ, ಏನೋ ಹುಡುಗ. ನೀನು ಬಂದು ತಾನೆ. ಅದೆಲ್ಲ ಜೆನೆಟಿಕಲ್ ಅಂದ್ರೆ ಆಗೋಯ್ತು. ಜೀನ್ಸ್ ಸರ್ ಇನ್ನೊಂದು ಚಿಕ್ಕ ಪ್ರಶ್ನೆ. ಸರ್ ಇನ್ನೊಂದು ಚಿಕ್ಕ ಪ್ರಶ್ನೆ. ಇವಾಗ ನೀನ್ ಯಾಕೋ ಸರ್ ಅಂತೀಯ? ನಿನ್ ಫ್ರೆಂಡು ಮಚ್ಚ, ಇವಾಗ ಈ ಟೊಮೆಟೊ ಬಗ್ಗೆ ಇಷ್ಟೊಂದು ಹೇಳಿದ್ಯಾ. ಇವಾಗ ಈ ಸೌತೆಕಾಯಿ ಎಲ್ಲ ಕಣ್ಣಿಗೆ ಹಾಕೊಂಡು ಅದೇನೋ ಒಂದು ಕ್ರೀಮ್ ಹಚ್ತಾರೆ, ಅದು ಹೆಸರು ನನಗೆ ಗೊತ್ತಿಲ್ಲ. ಅದನ್ನ ಹಿಂಗೆ ಇಟ್ಕೊಂಡು ಹಿಂಗೆ ಇರ್ತಾರಲ್ವಾ, ಅದೇನೋ ಅದು ಹೆಂಗೆ ಮಾಡ್ತಾರೋ ಏನೋ ನನಗೆ ಗೊತ್ತಿಲ್ಲ. ಆದರೆ ಈ ಟೊಮೆಟೊನೂ ಆ ಥರ ಮುಖಕ್ಕೆ ಏನಾನ ಹಚ್ಕೊಬೋದಾ? ಅದರಿಂದ ಏನಾನ ಉಪಯೋಗ ಇದೆಯಾ? ನೀನು ಹೇಳ್ದಲ್ಲ ಸ್ಕಿನ್ನಿಗೂ ಉಪಯೋಗ ಇದೆ ಅಂತ, ಅದನ್ನೊಂದು ಎಕ್ಸಾಂಪಲ್ ಬೇಕಾಗಿತ್ತು. 100% ಉಪಯೋಗ ಇದೆ. ನಾವು ಮಾಡ್ಕೊಳೋ ಟ್ರೆಡಿಷ್ನಲ್ ಸ್ಕ್ರಬ್ಬಿಂಗ್ ಎಕ್ಸ್ಪ್ಲೋಟೇಷನ್ ಫಾರ್ ದಿ ಫೇಸ್ ಬೇಸನ್ನು ಟೊಮೆಟೊ ಜ್ಯೂಸು ಆ್ಯಂಡ್ ಗೈಸ್ ಒಂದು ನಿಮಿಷ, ಎಕ್ಸ್ಪ್ಲೈಟೇಷನ್ ಏನಕ್ಕೆ ಬಂತು ಸರ್? ಅದೇ ಏನು ಗೊತ್ತು? ಎಕ್ಸ್ಪ್ಲೋಟೇಷನ್ ತಕ್ಕಾಲಿ ಇನ್ನ ಎಕ್ಸ್ಪ್ಲೋಟೇಷನ್ ಬ್ಲಾಸ್ಟ್ ಕೇಳಿಸಲ್ಲ. ಸೊ ಟೊಮೆಟೊದಿಂದ ಏನು ಯೂಸ್ ಅಂದರೆ ನಮ್ಮ ಸನ್ ಟ್ಯಾನ್ ಆಗುತ್ತೆ ತಾನೆ. ಸೊ ನಾವು ಒಂದು ಫೇಸ್ ಪ್ಯಾಕ್ ಮಾಡ್ಕೊಬಿಟ್ಟು ಟೊಮೆಟೊ ಯೂಸ್ ಮಾಡಿಕೊಂಡು ಅದನ್ನ ಅಪ್ಲೈ ಮಾಡಿದ್ರೆ ನಮಗೆ ಫೇರ್ ಸ್ಕಿನ್ ಬರುತ್ತೆ. ಸೊ ನಾನು ಟ್ರೈ ಮಾಡ್ತೀನಿ, ನೆಕ್ಸ್ಟ್ ನೋಡೋಣ ನಾನು ಫೇರ್ ಆಗಿ ಆಗ್ತೀನಿ ಇಲ್ಲ ಅಂತ. ಅಷ್ಟೇ ಇವತ್ತು. Hair is not important. On behalf of all of us, thank you Don Bosco for providing a wonderful opportunity, and we make sure that we utilize it very well. And viewers, thank you for watching this video till end. Like, Share. Comment. Subscribe Unfiltered Unfiltered Talks.